ಏನೆಲ್ಲ ಸಾಂತ್ವನ ಮಾಡಿದ್ರಿ ಅಂತ? ಎಂ ಕೃಷ್ಣಪ್ಪನವರು ಇವತ್ತಿನ ಕಾಂಗ್ರೆಸ್ನವರಲ್ಲ. ನಮ್ದು ಅವ್ರ ಸಂಬಂಧ ಕಾಲೇಜಿಂದ ಅವರು ನನ್ನ ಸೀನಿಯರ್ ಇದ್ರು. ಕಾಲೇಜಲ್ಲಿ ರೇಣುಕಾಚಾರ್ಯ ಕಾಲೇಜಲ್ಲಿ ನನ್ನ ಸೀನಿಯರ್ ಇದ್ದವರು. ಸುಮಾರು 45-50 ವರ್ಷದ ಸಂಬಂಧ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರು ಸಹ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನ್ ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರ್ ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ. ಅವ್ರ ಜೊತೆ ಇರೋರ್ಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನ ತಡ್ಕೊಂಡು ಹೋಗೋಣ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ಸಂತೋಷ. ಯಾವ ರೀತಿಯಾಗಿ ಅಕಾಮಡೇಟ್ ಮಾಡ್ತೀವಿ? ಅದು ಅವರು ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡ್ತಾರೆ. ಅವರೇ ಮಾತಾಡಿದಾಗ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಆಪ್ಷನ್ ಅನ್ನೋದು ನೀವು ಹೇಳ್ಬಿಟ್ರಿ. ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್. ಪಾಸಿಬಿಲಿಟೀಸ್ ಇರುವಾಗ ಏನಾದ್ರೂ ಆಗುತ್ತೆ ಪಾಲಿಟಿಕ್ಸ್ ಅಲ್ಲಿ. ಅದು ಯಾರಿಗೂ ಗೊತ್ತಾಗೋದಿಲ್ಲ ಏನಾಗುತ್ತೆ ಅಂತ ಹೇಳಿ. ಅಲ್ಲ, ಕೆಲವ್ರನ್ನ ಕೈ ಬಿಟ್ಟು ಮತ್ತೆ ಸಪೋರ್ಟ್ ತಗೊಳ್ತಾರೆ ಅನ್ನೋದು. ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಎಲ್ಲ ಅವಕಾಶ. ಅದೇನಾದ್ರು ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್. ಯಾವಾಗ್ಲೂ ನಾವು ಪಾಸಿಟಿವ್ ಆಗಿರ್ಬೇಕು, ಒಳ್ಳೇದಾಗುತ್ತೆ. ನಿನ್ನೆ ಭೇಟಿ ಮಾಡಿದ್ರಿ ಅವರು? ಭೇಟಿ ಮಾಡಿದೀವಿ. ಹಲವಾರು ಕಾರಣಗಳಿದೆ ಅವರಲ್ಲೂ ಸಹ. ನಾನು ಹೋಗಿ ಅವ್ರಲ್ಲಿ ಮನವಿ ಮಾಡಿ ಬಂದಿದ್ದೀನಿ. ಹಿರಿಯರಿದ್ದೀರಿ, ವಿಧಾನ ಪರಿಷತ್ತಲ್ಲಿ ನಾವು ನಿಮ್ಮ ಮೇಲೆ ಅವಿಶ್ವಾಸ ತರಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಅವಕಾಶ ಕೊಡದೆ ಚಿಂತಕರ ಚಳವಳಿಯ ಘನತೆ ಗೌರವನ ಕಾಪಾಡೋಣ. ನಾವು ಅವಿಶ್ವಾಸ ಮಂಡನೆ ಮಾಡೋದು ಸರಿ ಬರೋದಿಲ್ಲ ಅಂತ ಮನವಿ ಮಾಡಿ ಬಂದಿದ್ದೀನಿ. ಅವ್ರೇನ್ ತೀರ್ಮಾನ ತಗೋತಾರೆ ನೋಡೋಣ. ಆತರ ಯಾರು ಒತ್ತಡ ಹಾಕೋದಿಲ್ಲ, ಯಾರು ಒತ್ತಡ ಹಾಕಿಲ್ಲ. ನಮಗೆ ಸಂಖ್ಯಾಬಲ ಇರೋದ್ರಿಂದ, ಯಾಕಂದ್ರೆ ಪ್ರತಾಪ್ ಚಂದ್ರ ಶೆಟ್ಟಿನ ಯಾವ ರೀತಿ ತೆಗೆದ್ರು ಅನ್ನೋದು ನನಗೆ ಗೊತ್ತಿದೆ. ಆದ್ರಿಂದ ನಾವು ಆ ರೀತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ನಿಯಮಾವಳಿ ಏನಿದೆ, ನಮ್ಮ ಕಾನೂನಿನ ಚೌಕಟ್ಟಿನಲ್ಲೇ, ಸಂವಿಧಾನದ ಚೌಕಟ್ಟಿನಲ್ಲೇ ನಾವು ಮಾಡ್ತೇವೆ. ಸಚಿವ ಸ್ಥಾನ ವಂಚಿತ ಸಮಾನ ಮನಸ್ಕ ಶಾಸಕರು ಮೀಟಿಂಗ್ ಮಾಡೋ ಚಿಂತನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇದು. ಎಲ್ರಿಗೂ ಸಹ ಅವಕಾಶಗಳಿದೆ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ. ಆ ತೀರ್ಮಾನವನ್ನ ನಮ್ಗೆ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ನಾವೇನು ನಾಗ್ಪುರ್ ಯೂನಿವರ್ಸಿಟಿ ಅವರಲ್ಲ, ಅವ್ರು ಹೇಳಿದ್ ಕೇಳಕ್ಕೆ. ರೈಟ್. ಅಧಿವೇಶನ ನಮ್ಗೆ ಕಷ್ಟ ಆಗಲ್ಲ? ಏನು ಅಧಿವೇಶನ ಏನು ಕಷ್ಟ ಆಗಲ್ಲ, ಚೆನ್ನಾಗೇ ಆಗುತ್ತೆ, ಏನ್ ತೊಂದ್ರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.